ನಾಳೆ ಅಹಮದಾಬಾದಲ್ಲಿ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಒಂದು ಅತ್ಯುತ್ತಮವಾದ ಫೈನಲ್ ಮ್ಯಾಚ್ನ ನಾವು ವೀಕ್ಷಿಸಬೇಕಾಗತ್ತೆ. ಯಾಕಂದರೆ ನಾವು ಹೆಚ್ಚು ಕಮ್ಮಿ ನಾವು ಎಲ್ಲರೂ ಅಂದ್ಕೊಂಡಿದ್ದು ಸೌತ್ ಆಫ್ರಿಕಾ ಫೈನಲ್ಸಿಗೆ ಬರುತ್ತೆ ಅಂತ ಹೇಳಿ. ಒಂದು ವಾಂಕಡೆಯಲ್ಲಿ ಅತ್ಯುತ್ತಮವಾದ ಆಟವನ್ನು ತೋರ್ಪಡಿಸಿ ಭಾರತ ಈಗ ಆಲ್ರೆಡಿ ಫೈನಲ್ಗೆ ತಲುಪಿದೆ. ಫೈನಲಲ್ಲಿ ಅತ್ಯುತ್ತಮವಾದ ಆಟವನ್ನು ಅಲ್ಲಿ ತೋರಿಸುತ್ತೆ. ಏನಪ್ಪ ಅಂದರೆ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಆವಾಗಲೂ ಸಹ ಬಾಲಿಂಗ್ ಫೀಲ್ಡ್ ಅಂತಾರೆ. ಆದರೆ ನಾಳೆ ಒಂದು ಫೀಲ್ಡಿಂಗ್ನ ತೊಗೊಂಡು ಒಳ್ಳೆ ರನ್ ಚೇಸ್ನ ಮಾಡಿ ಇಂಡಿಯಾ ಫೈನಲ್ನ ಗೆಲ್ಲತ್ತೆ ಅಂತ ಹೇಳಿ ನಮ್ಮೆಲ್ಲರ ಅಭಿಲಾಷೆ ಇದೆ ಸರ್. ಓಪನಿಂಗು ಅಭಿಷೇಕ್ ಅವರು ಭಾಳ ಚೆನ್ನಾಗಿ ಆಡಬೇಕು. ಈಗ ಆಲ್ರೆಡಿ ಈಗ ಹೆಂಗೆ ವ್ಯಾಟ್ಸನ್ ಅವರು ಒಂದು ಚೆನ್ನೈ ಸೂಪರ್ ಕಿಂಗ್ಸಲ್ಲಿ ಹೆಂಗೆ ಒಂದು ಲಾಸ್ಟ್ ಗೇಮ್ನ ಚೆನ್ನಾಗಿ ಆಡಿದ್ರು, ಅದೇ ಹೋಪ್ನ ನಾವು ಅಭಿಷೇಕ್ ಶರ್ಮನ್ ಮೇಲೆ ಇಟ್ಕೊಂಡಿದ್ದೀವಿ. ಈಗ ಕೊನೆ ಮ್ಯಾಚ್ ಆದರೂ ಒಂದು 100 ರನ್ ಅವ್ರಿಂದ ಬರಬೇಕು. ಸ್ಯಾಮ್ಸನ್ನಿಂದನೂ ಒಂದು ಒಳ್ಳೆ ಸ್ಕೋರ್ ಬರಬೇಕು. ಒಂದು ಅತ್ಯುತ್ತಮವಾದ ಆಟನ ತಂಡ ಅಲ್ಲಿ ತೋರಿಸ್ಪಡ್ಬೇಕಂತ ಹೇಳಿ ನಮ್ಮೆಲ್ಲರ ಅಭಿಲಾಷೆ. ವಿಕೆಟ್ ಟೇಕರ್ ನಾವು ಆಲ್ರೆಡಿ ಯಾವುದೂ ಹೇಳೋದೇ ಬೇಡ. ಬುಮ್ರಾ ಅವರು ಅಲ್ಟಿಮೇಟ್ ಬುಮ್ರಾ ಅವರು ಅಲ್ಟಿಮೇಟ್ ಬಾಲರು. ಅದ್ರ ಜೊತೆಗೆ ನಮ್ಮ ಬೀದರ್ನ ಹುಡುಗ ಆಗಿರುವ ವರುಣ್ ಚಕ್ರವರ್ತಿ ಅವ್ರದ್ದು ಒಳ್ಳೆ ಸ್ಪಿನ್ನಿಂಗ್ ಆಗ್ತಾ ಇದೆ. ಅದೇ ರೀತಿ ಅಕ್ಷರ್ ಪಟೇಲ್ ಅವ್ರದ್ದು ಒಳ್ಳೊಳ್ಳೆ ಫೀಲ್ಡಿಂಗ್ ಇದು ಮಾಡ್ತಾ ಇದ್ದಾರೆ. ಅದೇ ರೀತಿ ಹಾರ್ದಿಕ್ ಅವ್ರದ್ದು ಸಹ ಒಳ್ಳೆ ಬಾಲಿಂಗ್ ಗ್ರಿಪ್ ಇದೆ, ಚೆನ್ನಾಗಿ ಬಾಲಿಂಗ್ ಮಾಡ್ತಾ ಇದ್ದಾರೆ. ಅದೇ ಎಕಾನಮಿಯಲ್ಲಿ ಒಂದು ಒಳ್ಳೆ ಬಾಲಿಂಗ್ ಮಾಡಿದ್ರೆ ಫೈನಲ್ಲು 100% ನಾವೇ ಹೊಡಿತೀವಿ ಅಂತ ಹೇಳಿ ನಾನು ಮಾತನ್ನ ಮುಗಿಸ್ತೀನಿ. ಸ್ಕೋರು ಒಂದು 250 ಮೇಲೆ ನಮ್ಮದಲ್ಲಿ ಸ್ಕೋರ್ ಬರಲೇಬೇಕು. ದೊಡ್ಡ ಫೀಲ್ಡ್, ಅದು ದೊಡ್ಡ ಗ್ರೌಂಡು. ಒಂದು 250 ಮೇಲೆ ಆಯಿತು ಅಂದರೆ ರನ್ಸ್ ಆಯಿತು ಅಂದರೆ ಚೇಸಿಂಗಿಗೆ ಭಾಳ ಕಷ್ಟ ಆಗುತ್ತೆ. ಅದೇ ರೀತಿ ನಾವು ಅವ್ರನ್ನ ಆದಷ್ಟು ನಾವೊಂದು 220 ಒಳಗಡೆ ನಾವು ಅವ್ರನ್ನ ಆಲ್ಔಟ್ ಮಾಡೋದ್ರೊಳಗೆ, ನಾವು ಇಲ್ಲಾಂದರೆ ಓವರ್ನ ಕಂಪ್ಲೀಟ್ ಮಾಡೋದ್ರೊಳಗೆ ನಾವು ಅದನ್ನು ಇದು ಮಾಡಬೇಕು. ವರ್ಲ್ಡ್ ಕಪ್ ಫೈನಲ್ಲು ನ್ಯೂಜಿಲೆಂಡ್ ವಿರುದ್ಧ ನಡೀತಕ್ಕಂಥ ಅಹಮದಾಬಾದ್ನಲ್ಲಿ ನಡೀತಕ್ಕಂಥ ಮ್ಯಾಚಲ್ಲಿ ಇಂಡಿಯಾ ಖಂಡಿತವಾಗೂ ಗೆಲ್ಲುತ್ತೆ. ನಮ್ಮ ಮೊದಲಿಂದನೂ ಕೂಡ ಇಂಡಿಯಾ ಫೇವ್ರೇಟ್ ಆಗಿತ್ತು. ಈಗಲೂ ಕೂಡ ಫೈನಲ್ಲಿ ಹೋಗಬೇಕಾದ್ರೆ ಇಂಡಿಯಾ ಫೇವ್ರೇಟ್ ಆಗಿ ಹೋಗಿದೆ. ನಾಳೆ ಕಪ್ಪು ಈ 3ನೇ ಕಪ್ಪು ನಮ್ಮ ಇಂಡಿಯಾಗೆ ಬರಲಿದೆ. ಜೈ ಇಂಡಿಯಾ. ಒಂದು ಫೈನಲ್ ಕ್ರಿಕೆಟ್ ಪಂದ್ಯದಲ್ಲಿ ಭಾರತದ ಒಂದು ಬಾವುಟವನ್ನು ಭಾರತದ ಕ್ರೀಡಾಪಟುಗಳು ಹಾರಿಸ್ತಾರೆ. ಇಂಡಿಯಾ ವಿನ್ ಆಗುತ್ತೆ. ಈ ಬಾರಿ ಕಪ್ ನಮ್ಮದೇ. ಒಳ್ಳೆಯ ಆಟಗಾರರಿದ್ದಾರೆ. ಅವರಿಗೆ ಒಂದು ಕ್ರೀಡಾ ಸ್ಫೂರ್ತಿ ಹೆಚ್ಚು ಒಂದು ಕೊಡೋ ದಿಕ್ಕಿನಲ್ಲಿ ಕೇಂದ್ರ ಸರ್ಕಾರ ಅವ್ರಿಗೆ ಏನೇನು ಸವಲತ್ತುಗಳು ಬೇಕೋ ಎಲ್ಲ ರೀತಿಯ ಸವಲತ್ತುಗಳು ಕೊಡ್ತಾಯಿದೆ. ಮತ್ತು ಸಪೋರ್ಟ್ ಮಾಡೋದ್ರಿಂದ ಈ ಒಂದು ಅವರಿಗೆ ಉತ್ತೇಜನ ಸಿಕ್ಕಿ ಕಪ್ಪು ಗೆದ್ಕೊಂಬರೋದಲ್ಲದೆ ವರ್ಲ್ಡ್ ಕಪ್ಪು ಕೂಡ ಈ ಬಾರಿ ನಮ್ಮದೇ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ. ಇಂಡಿಯಾ ನ್ಯೂಜಿಲೆಂಡ್ ಫೈನಲ್ ವರ್ಲ್ಡ್ ಕಪ್ ಮ್ಯಾಚ್ ಇದೆ. ನಿಜವಾಗಲೂ ನಮ್ಮ ಎಲ್ಲರಿಗೂ ಹಬ್ಬ. ಯಾಕೆಂತ ಹೇಳಿದ್ರೆ ಮೊನ್ನೆ ನಡೆದ ಮ್ಯಾಚ್ ನೋಡಿದ್ರೆ 253 ಇತಿಹಾಸದಲ್ಲೇ 2020 ಮ್ಯಾಚಲ್ಲಿ 253 ಹೊಡೆದಿದ್ದು ಇತಿಹಾಸದಲ್ಲೇ ಇಲ್ಲ. ನಿಜವಾಗಲೂ ನಾನು ಬೆಂಗಳೂರಿಂದ ಜರ್ನಿ ಮಾಡ್ತಿದ್ದೆ. ನಿಜವಾಗಲೂ ಕ್ಷಣಕ್ಕೂ ಕುತೂಹಲ. ಅವರು ಇನ್ನು ಇಂಗ್ಲೆಂಡವರು ತುಂಬ ಚೆನ್ನಾಗಿ ಆಡ್ತಾಯಿದ್ರು, ಅವರೇ ಗೆದ್ದುಬಿಡ್ತಾರೆ ಅನ್ನೋ ಥರ ಇತ್ತು. ನಾವೆಲ್ಲಿ ಸೋತ್ಬಿಡ್ತೀವಿ ಅನ್ನೋ ಆತಂಕ ಇತ್ತು. ಅದರಲ್ಲಿ ಬೂಮ್ರಾ ಬೌಲಿಂಗು ಮತ್ತು ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್ ಆಟ ಅಂತೂ ಅದ್ಭುತವಾಗಿತ್ತು. ನಮ್ಮ ಇಂಡಿಯಾ ಬ್ಯಾಟ್ಸ್ಮನ್ಗಳು 8 ತನಕನೂ ಚೆನ್ನಾಗಿ ಆಡ್ತಾರೆ. ನಿಜವಾಗ್ಲೂ ಬೌಲರ್ಗಳು ಮತ್ತು ಪಾಂಡ್ಯ ಇವೆಲ್ಲರೂ ಸೇರಿ ತುಂಬ ಅತ್ಯುತ್ತಮ ಆಟ ಆಡಿದ್ದಾರೆ. ನಮ್ಮ ಇಂಡಿಯನ್ ಟೀಮ್ ತುಂಬ ಚೆನ್ನಾಗಿದೆ. ನಾಳೆ ನಮಗೆ ವರ್ಲ್ಡ್ ಕಪ್ಪು ಗೆದ್ದು ಸಂಭ್ರಮಿಸಲಿ ಅಂತ ಹೇಳ್ಬಿಟ್ಟು ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಕೃಷ್ಣಮೂರ್ತಿ DT, ನೌಕರ ಸಂಘದ ಮಾಜಿ ಕಾರ್ಯದರ್ಶಿ. ಈಗ ಕ್ರಿಕೆಟ್ ಸಂಭ್ರಮ ಎಲ್ಲರೂ ಆಚರಣೆ ಮಾಡ್ತಿದ್ದಾರೆ. ವರ್ಲ್ಡ್ ಕಪ್ಪು ಬಹುನಿರೀಕ್ಷಿತ ಇಂಡಿಯಾ ಗೆದ್ದೇ ಗೆಲ್ಲಬೇಕು ಅಂತ ಎಲ್ಲರಿಗೂ ಅಭಿಲಾಷೆ ಆಗಿದೆ. ಆ ನಿಟ್ಟಿನಲ್ಲಿ ನಾಳೆ ನಡೀತಕ್ಕಂಥ ಜಿದ್ದಾಜಿದ್ದಿ ಪಂದ್ಯದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ನಡೀತಕ್ಕಂಥ ಪಂದ್ಯದಲ್ಲಿ ಭಾರತ ಗೆದ್ದು ಬರಲಿ, ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ. ನಡೆಯುವಂಥ ಫೈನಲ್ ನ್ಯೂಜಿಲೆಂಡ್ ಮತ್ತು ಇಂಡಿಯಾದಲ್ಲಿ ಇಂಡಿಯಾ ಗೆಲ್ಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಮತ್ತು ನಮಗೆ ಇಂಡಿಯಾ ಟೀಮಿಗೆ ಬಲ ಅಂದರೆ ಬುಮ್ರಾ ಅವರು. ಯಾಕಂದರೆ ಸೆಮಿಫೈನಲ್ನಲ್ಲಿ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಭಾಳ 18ನೇ ಓವರ್ನಲ್ಲಿ 5-6 ರನ್ ಕೊಟ್ಟರು ಅಷ್ಟೇ. ಅದಕ್ಕೋಸ್ಕರ ಬುಮ್ರಾ ಅವ್ರ ಮೇಲೆ ಭಾಳ ಅಂದರೆ ಭಾಳ ಓಪಿದೆ ನಮಗೆ. ಇಂಡಿಯಾ ಟೀಮು 3ನೇ ಬಾರಿ ಕಪ್ ಗೆಲ್ಲಿ ಅನ್ನೋ ನಮ್ಮೆಲ್ಲರ ಆಸೆ. ಮತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ 3ನೇ ಬಾರಿನೂ ಇಂಡಿಯಾ ಕಪ್ ಬರಲಿ, 2020 3ನೇ ಕಪ್ಪು ಗೆದ್ದು ನಮಗೆ ಇತಿಹಾಸ ಸೃಷ್ಟಿ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ ಅಂತ ಎಲ್ಲರೂ ನಮ್ಮ ಇಂಡಿಯಾ ಟೀಮಿಗೆ. ನಮಗೆ ಹೋದ ಸಲಿನೇ 253ರಿಂದ 255 ಇತ್ತು. ಈ ಸಲ 265 ಹೊಡಿಲಿ ಅಂತಲೇ ನಮ್ಮಲ್ಲಿ ಭಾಳ ನಿರೀಕ್ಷೆ ಇದೆ. ಫಸ್ಟ್ ಬ್ಯಾಟಿಂಗ್ ಆದರೆ 250ರಿಂದ 260 ಹೊಡೆದ್ರೆ ನಮ್ಮದೇ ಕಪ್ಪು ಅನ್ನೋ ರೀತಿಯಲ್ಲಿ ನಾವೆಲ್ಲ ಕಾಯ್ತಾ ಇದ್ದೀವಿ. ನಾಳೆ 7 ಗಂಟೆ ಬರೋದೇ ಕಾಯ್ತಾ ಇದ್ದೀವಿ ಫೈನಲ್ ಮ್ಯಾಚ್ ನೋಡಲಿಕ್ಕೆ. ಅಷ್ಟು ಕುತೂಹಲವಾಗಿದ್ದೀವಿ. ಇಂಡಿಯಾ ಟೀಮ್ ಗೆದ್ದು ಬರಲಿ. ಸ್ಯಾಮ್ಸಂಗ್ ಆಗಿರ್ಬೋದು, ಇದಾಗಿರ್ಬೋದು, ತುಂಬ ಎಲ್ಲ ನಮ್ಮ ಇಂಡಿಯಾ ಟೀಮಲ್ಲಿ ಎಲ್ಲ ಬ್ಯಾಟ್ಸ್ಮನ್ಗಳು ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ನಾಳೆ ಸಂಜೆ ಇಡೀ
ಪ್ರಪಂಚದಾದ್ಯಂತ ತುಂಬ ಜನ ಇಷ್ಟಪಡ್ತಕ್ಕಂಥ ಆಟ ಅಂದರೆ ಕ್ರಿಕೆಟು. ಅದು ನಮ್ಮ ಇಂಡಿಯಾ ಮತ್ತು ನ್ಯೂಜಿಲ್ಯಾಂಡ್ ನಾಳೆ 2020 ವರ್ಲ್ಡ್ ಕಪ್ ನಡೀತಾ ಇದೆ. ವಿಶೇಷವಾಗಿ ಇಡೀ ಜಗತ್ತಿಗೆ ಭಾಳ ಫೇವ್ರೆಟ್ ಟೀಮ್ ಅಂದರೆ ಇಂಡಿಯಾ. ಯಾಕೆಂದರೆ ಬ್ಯಾಟಿಂಗ್ ವಿಭಾಗದಾಗಿರ್ಬೋದು, ಬೌಲಿಂಗ್ ವಿಭಾಗದಾಗಲಿ ಎಲ್ಲದರಲ್ಲೂ ಕೂಡ ನಮ್ಮ ಆಟಗಾರ ಅತ್ಯದ್ಭುತವಾಗಿ ಆಡ್ತಾರೆ. ನಾಳೆ ಬ್ಯಾಟಿಂಗ್ ನಮ್ದು ಫಸ್ಟ್ ಆದರೆ 280ಕ್ಕಿಂತ ಹೆಚ್ಚು ರನ್ನನ್ನು ಹೊಡೆದ್ರೆ ಇಂಡಿಯಾ ಗೆದ್ದೇ ಗೆಲ್ತದೆ. ಬೂಮ್ರಾ ಮತ್ತು ಶ್ರೇಯಸ್ ಅಯ್ಯರು, ಅಭಿಷೇಕ್ ಶರ್ಮಾ, ಇವನು ಇದು ಅವರೆಲ್ಲರೂ ಕೂಡ ಅತ್ಯುತ್ತಮವಾಗಿ ಆಟ ಆಡ್ತಾರೆ. ನಾಳೆ ಖಂಡಿತ ಇಂಡಿಯಾ ಗೆಲ್ತದೆ. ಇಡೀ ಭಾರತದಾದ್ಯಂತ 140 ಕೋಟಿ ಜನರು ಕೂಡ ಇಂಡಿಯಾ ಗೆಲ್ಲಿ ಅಂತೇಳಿ ಪ್ರೇಯರ್ ಮಾಡ್ತಾರೆ. ನಾವೆಲ್ಲರೂ ಕೂಡ ನಾಳೆ ಕಾತರಿಂದ ಕಾಯ್ತೀವಿ. ಖಂಡಿತ ಇಂಡಿಯಾ ವಿನ್ ಆಗೇ ಆಗ್ತದೆ. ಸತತವಾಗಿ 2ನೇ ಬಾರಿನ ವರ್ಲ್ಡ್ ಕಪ್ಪನ್ನು ತೆಗೆದುಕೊಳ್ಳೋದ್ರ ಮೂಲಕ 3 ಬಾರಿ ನಾವು ಈ 2020 ವರ್ಲ್ಡ್ ಕಪ್ಪನ್ನು ತೆಗೆದುಕೊಳ್ತೀವಿ. ಎಲ್ಲರಿಗೂ ಕೂಡ ಶುಭಾಶಯ. ನನ್ನ ಹೆಸರು ರವಿ ಎಂ ಅಂತೇಳಿ ಹಿರಿಯ ಉಪಾಧ್ಯಕ್ಷರು, ಜಿಲ್ಲಾ ಸರ್ಕಾರಿ